ಏನೋ ಆರೋಪಿಗಳು ಜೈಲಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಯಾವ ಕಾರಣಕ್ಕಾಗ್ತದೆ? ಅದು ಒಳಗಡೆ ನಿನ್ನೆ ಸಂಜೆ 6:15 ಸುಮಾರಿಗೆ ಬಂದಿ ಮಾಡೋ ಸಮಯದಲ್ಲಿ ಒಂದು 4 ಜನ ಇರ್ತಕ್ಕಂಥ ಗುಂಪು ಇನ್ನೊಂದು ಇಬ್ಬರಿಗೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನೀನು ಅದು ಚಾಡಿ ಹೇಳ್ತಿದ್ದು ಚಾಡಿ ಹೇಳ್ತಂತ ಕ್ಷುಲ್ಲಕ ಕಾರಣಕ್ಕೆ ಅವನಿಗೆ ಮೊದಲು ವಾಗ್ವಾದ ಆಗಿದೆ, ಬೈಗಳು ಸ್ಟಾರ್ಟ್ ಆಗಿದೆ. ಅದಾದ ತಕ್ಷಣ ಬೈಗಳು ಸ್ಟಾರ್ಟಿಂಗ್ ಪ್ರಿವೆಂಟ್ ಮಾಡಬೇಕಂತ ಅದೇ ಟೈಮಲ್ಲಿ ಒಂದು ಏಟು ಹೊಡೆದಿದ್ದಾರೆ. ಆ ಏಟು ಹೊಡೆದ ತಕ್ಷಣ ಇನ್ನೇನು ಜಾಸ್ತಿ ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ವಿಷಯದಕ್ಕೆ ನಮ್ಮ ಜೈಲರ್ ಕುಂಬಾರ್ ಅವರು ಹೋಗಿ ಪ್ರಿವೆಂಟ್ ಮಾಡಿದ್ದಾರೆ, ಅದನ್ನ ಹೋಗಿ ಹಿಡಿದಿದ್ದಾರೆ. ಹೊಡಿಬೇಡ ಅಂತ ಇನ್ನೂ ಮತ್ತೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಆ ಹೊಡೆಯೋ ಸಂದರ್ಭದಲ್ಲಿ ಸೂಪರಿಂಟಿಗೂ ಏಟು ಬಿದ್ದಿದೆ, ಒಂದಿಷ್ಟು ಏಟು ಬಿದ್ದಿದೆ. ಅದ ಕಾರಣಕ್ಕೆ ನಾವು ಅವರಿಗೆ ಚಿಕಿತ್ಸೆ ಕೊಡಿಸಿದ್ವಿ. ನಿನ್ನೆ ಒಂದು ಲೆಫ್ಟ್ ತಂಬು ಫ್ರ್ಯಾಕ್ಚರ್ ಆಗಿದೆ, ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ, ಅಡ್ಮಿಟ್ ಮಾಡಿ ಈಗೆಲ್ಲ ಸ್ಟೇಬಲ್ ಇದ್ದಾರೆ ಕುಂಬಾರ್ ಅವರು. ಜೊತೆಗೆ ಅದಕ್ಕೆ ಪ್ರಕರಣ ಕುರಿತಂತೆ ನಾವು ಇಲ್ಲಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ. ದಾಖಲು ಮಾಡಿ ಯಾರು ಏನು ಮಾಡಿದ್ರೆ ತನಿಖೆ ಮಾಡಿ ಅವ್ರನ್ನ ಶಿಸ್ತುಕ್ರಮ ಜರುಗಿಸೋಕ್ಕೆ ಅವರಿಗೆ ನಾವು ಎಫ್ಐಆರ್ ಮಾಡಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾನು ಒಂದು ಪ್ರಾಥಮಿಕ ವರದಿ ಸಲ್ಲಿಸೋಕ್ಕೆ ನಾನು ಬಂದಿದ್ದೀನಿ. ಎಲ್ಲ ಇನ್ನೇನಾಗಿದೆ ತಿಳ್ಕೊಂಡು ಒಂದು ವರದಿನ ತೊಗೊಂಡು ನಮ್ಮ ಹೈಯರ್ ಆಫೀಸರ್ ನಮ್ಮ ಮೇಲಧಿಕಾರಿಗಳ ವರದಿನ ಸಲ್ಲಿಸಿದ ನಂತರ ಅವರಿಗೆ ನಾವು ಯಾವ ಥರ ಶಿಸ್ತುಕ್ರಮ ಜರುಗಿಸ್ಬೇಕು ಅವ್ರೇನು ಜರುಗಿಸ್ತೀವಿ, ನಾವೆಲ್ಲ ಆ ಕೆಲಸ ಮಾಡ್ತೀವಿ. ಸರ್, ಈ ಆರೋಪಿಗಳು ಒಳಗಡೆ ಇದ್ದ ಬಂದಿಖಾನೆ ಆರೋಪಿ ಇದ್ದ ಯಾವ ಪ್ರಕರಣದಲ್ಲಿ ದಾಖಲಾಗಿ ಬಂದಿದ್ದಾರೆ? ಅವರು 4 ಜನ ಇರ್ತಕ್ಕಂಥ ಬಂದಿಗಳು ಮಾಲಿಂಗ್ಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಕಾಯಿತಿ ಪ್ಲಸ್ ಕಿಡ್ನಾಪ್ ಆ ಕೇಸಲ್ಲಿ ದಾಖಲಾಗಿ ಬಂದಿದ್ದಾರೆ. ಅವರು ಇಲ್ಲಿ ಹಲ್ಲೆ ನಿಲ್ತಲ್ಲ ಅಂದ್ರೆ ಒಳಗಡೆ ಇದ್ದ ಅವರವರು ಆರೋಪ ಅವರವರ ಒಳಗೆ ಗಲಾಟೆ ಸಣ್ಣ ಪುಟ್ಟ ವಾಗ್ವಾದಾಗಿ ಅದು ಗಲಾಟೆ ಸಣ್ಣ ಗಲಾಟೆ 2 ಏಟು ಹೊಡೆದಿದ್ದಾರೆ. ಆ ಟೈಮಲ್ಲಿ ನಮ್ಮ ಸೂಪರಿಂಟ್ ಅವರು ಜೈಲರ್ ಕುಂಬಾರ್ ಅವರು ಬಿಡಿಸಕ್ಕೆ ಹೋದ್ರು. ಅವಾಗ ಒಂದು 3-4 ಏಟು ಹೊಡೆದಾರೆ. ಆ ಟೈಮಲ್ಲಿ ಅವ್ರಿಗೆ ಸೂಪರಿಂಟ್ ಈ ಕೈ ಫ್ರಾಕ್ಚರ್ ಆಗಿತ್ತು ಹೇಳ್ತಿರಲ್ಲ. ಹೌದು, ಕೈ ಫ್ರಾಕ್ಚರ್ ಆದಾಗ ಅವರು ಯಾವ ಮಾರ್ಕ್ ಹಾಸ್ತಿಲ್ಲ, ಏನು ಮಾರಕ್ ಹಸ್ತಿಲ್ಲ, ಕೈಲೇನೆ ಯಾವ ಮಾರಕ್ ಹಸ್ತಿಲ್ಲ, ಏನೂ ಇಲ್ಲ. ಕೈಲೇನೆ ಜಸ್ಟ್ ಕೈಲೇನೆ ಪಂಚ್ ಹೊಡೆದಿದ್ದಾರೆ. ಹೊಡಿತಾ ಇರ್ಬೇಕಾದ್ರೆ ಅದು ಕೈ ತಂಬಿಗೆ ಸ್ವಲ್ಪ ಬಿದ್ದುಬಿಟ್ಟಿದೆ, ಸ್ವಲ್ಪ ತಂಬಿರುತ್ತೆ, ಮೂಳೆ ಸ್ವಲ್ಪ ಸರ್ಗಿದೆ, ಅದಕ್ಕೋಸ್ಕರ ಸ್ವಲ್ಪ ಮೈನರ್ ಫ್ರಾಕ್ಚರ್ ಆಗಿದೆ. ಈಗ ಜೈಲರ್ ಒಬ್ಬರೇ ಇದ್ರ ಅವ್ರ ಜೊತೆ ಸಿಬ್ಬಂದಿಗಳು ಇದ್ರು, ಸಿಬ್ಬಂದಿಗಳೆಲ್ಲ ಇದ್ರು. ಬಟ್ ಆ ಹೊಡೆ ಟೈಮಲ್ಲಿ ಸೂಪರಿಂಟ್ ಹಿಡ್ಕೊಂಡಿದ್ರು, ಹೊಡಿಬೇಡ ಅಂತ ಹೇಳೋ ಟೈಮಲ್ಲಿ ಅವ್ರು ಅಂದ್ರೂ ಹೊಡೆದಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕೈ ಹಿಡ್ಕೊತಿದೆ. ಇಲ್ಲ, ಇಲ್ಲಿ ನಡಕು ಹೊತ್ತಿದೆ, ನನಗೆ ಅನಿಸುತ್ತೆ ಉದ್ದೇಶಪೂರ್ವಕವಾಗಿ ಹೊಡೆದ್ರ. ಉದ್ದೇಶಪೂರ್ವಕವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ನಾವು ಎನ್ಕ್ವೈರಿ ಇನ್ನೂ ತನಿಖೆ ಮಾಡೋಕ್ಕೆ ಪ್ರಕರಣ ದಾಖಲಿಸ್ತೀವಿ. ತನಿಖೆ ಮಾಡಲಿ, ಜೊತೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ತದನಂತರ ಅವ್ರಿಗೆ ಶಿಕ್ಷೆಯನ್ನು ಜರುಗಿಸ್ತೀವಿ. ಸರ್, ತಮ್ಮಲ್ಲಿ ಬಂದಿಖಾನೆ ಒಳಗಡೆ ಈ ಮಾವ ಗುಟ್ಕಾ ಸಾರಾಯಿ ಇವಕ್ಕೆಲ್ಲಕ್ಕ ಅವಕಾಶ ಇಲ್ಲ. ನಾವು ಆರೋಪಗಳು ಕೇಳಿ ಬರ್ತದೆ ಎಲ್ಲ ಸುಳ್ಳು. ನಾವು ಬಂದೆಲ್ಲ ನಾವು 4 ಸತಿ ನಾವು ಬಂದು ಎನ್ಕ್ವೈರಿ ಮಾಡಿ ವರದಿಯೆಲ್ಲ ಇನ್ಸ್ಪೆಕ್ಷನ್ ಮಾಡಿ ವಿಸಿಟ್ ಮಾಡಿ ಎಲ್ಲ ಹೋಗಿದೆ. ಆ ಥರ ನಮಗೆ ಈ ಜೈಲಲ್ಲಿ ಕಂಡು ಬಂದಿಲ್ಲ, ಯಾವುದೇ ರೀತಿ ಇಲ್ಲ. ಈ ಒಳಗಡೆ ಬಂದಿಖಾನೆ ಒಳಗಿದ್ದ ಈ ಆರೋಪಿಗಳಿಗೆ ಸಂಬಂಧಿಕರು ಇವರು ಯಾರೋ ಭೇಟಿ ಕೊಟ್ಟರೆ ಅವ್ರ ಕಡೆಯಿಂದ ದುಡ್ಡು ಪೀಕ್ತಾ ಇದ್ದಾರೆ ಅನ್ನೋದು ಅದು ಆರೋಪ ಕೇಳಿ ಬರ್ತಾ ಇಲ್ಲ. ಅದು ಆರೋಪ ಇದೆ. ಆದರೆ ನಮ್ಮಲ್ಲಿ ನಾವು ಬಂದು ತನಿಖೆ ಮಾಡಿ ಹೋಗಿದ್ದು ನಾವು ರಿಪೋರ್ಟರ್ಸ್ ಆ ಥರ ಏನು ಯಾವುದೇ ರೀತಿ ಕಂಡು ಬಂದಿಲ್ಲ. ಕಂಡು ಬಂದರೆ ಮುಂದೆ ನಾವು ವರದಿ ಸಲ್ಲಿಸ್ತೀವಿ. ಸರ್, ಈಗ ಆಲ್ರೆಡಿ DGP ಅಲೋಕ್ ಕುಮಾರ್ ಹೊಸದಾಗಿ ಇದನ್ನ ಆಗಬೇಕ ಅವ್ರು ಬಂದು ವಿಸಿಟ್ ಕೊಟ್ಟು ಹೋದ ನಂತರ ಇಲ್ಲಿ ಏನೈತಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿಕೆ ಕೊಟ್ಟು ಹೋದ್ರು. ಬಟ್ ಸಾರ್ವಜನಿಕರಲ್ಲಿ ಈಗ ಏನ್ ಗೊಂದಲ ವಾತಾವರಣ ಅನಿಸ್ತಿದೆ, ಇಷ್ಟೆಲ್ಲ ಬಂದು ಹೋದ್ರು ಈಗ ಜೈಲರ್ನು ಒಬ್ಬನ ಬಡದಾರಂದ್ರೆ ಇಲ್ಲಿ ಒಳಗೆ ಇನ್ನೂ ಏನೇನ್ ನಡೀತಾ ಇದೆ ಅದಕ್ಕೆ ಸಂಬಂಧ ಇಲ್ಲ. ಅದೇನಾಗಿದೆ ಗೊತ್ತಾ, ಸಡನ್ ಆಗಿ ಸ್ಪರ್ಧಾತ್ಮಕ ಮೂಮೆಂಟ್ ಅಲ್ಲಿ ಸಡನ್ ಏನೋ ಸಣ್ಣ ಪುಟ್ಟ ವಾಗ್ವಾದಾಗಿ ಗಲಾಟೆ ತಡೆಯೋದಕ್ಕೆ ಉದ್ದೇಶಕ್ಕೆ ಅದು ಹೊಡೆದ್ರೆ ಹಂಗಾಗಿ ಬಿಟ್ರೆ ಅದಕ್ಕೇನು ಸಂಬಂಧ ಆಗ್ತಾ ಇರ್ತಾನೆ. ಆದಾಗ ನಾವು ಅದ್ರ ಕುರಿತಂತ ಪ್ರಕರಣ ದಾಖಲಿಸಿದೀವಿ. ಅವ್ರ ಬಂದಿಗಳ ಮೇಲೆ ಜರುಗಿಸ್ತೀವಿ.